ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ ಗೈಸ್. SLC ಗೈಸ್ ಮೂರನೇ ಎಕ್ಸಾಮ್ ಎಲ್ಲ ಗೈಸ್ ಯಾರೆಲ್ಲ ಬರ್ದಿದ್ದೀರಿ ಗೈಸ್. ಮೂರನೇ ಎಕ್ಸಾಮಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ, ಬಟ್ NC ಅಂತ ಯಾರೆಲ್ಲ ತಗೊಂಡಿದ್ದೀರಾ ಅಂದರೆ SLC ಗೈಸ್ ನಾವು ಬರ್ದಿದ್ದೀವಿ ಬ್ರೋ, ಆದರೂ ನನಗೆ ಕಮ್ಮಿ ಮಾರ್ಕ್ಸ್ಗಳು ಬಂದಿದೆ. ನೀವೇನಪ್ಪ ಮಾಡಬೇಕು, ಅದಕ್ಕೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಯಾವಾಗಪ್ಪ ಇನ್ನೊಂದು ಚಾನ್ಸ್ ಐತೆ ನೀವು ಪಾಸ್ ಆಗೋಕ್ಕೆ. ಬಟ್ ಲಾಸ್ಟ್ ಡೇಟ್ ಯಾವಾಗ ಅಂತ ಆಲ್ರೆಡಿ ರಿವಲ್ಯೂಷನ್ ರಿಲೇಟೆಡ್ ನಿಮಗೆ ವಿಡಿಯೋ ಮಾಡಿದೆ, ಬಟ್ ಅದ್ರ ಬಗ್ಗೆ ನೀವು ಆಲ್ರೆಡಿ ನೋಡಿರ್ತೀರ. ಬಟ್ ನಾನು ಹೇಳ್ತೇನೆ ನೋಡಿ, ಸ್ಟಿಲ್ಲು ನಾಳೆ ಸಾಯಂಕಾಲ ಒಳಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ನಾಳೆ ಸಾಯಂಕಾಲ 5:30ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಯಾರಿಗೆಲ್ಲ ಅಂದರೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ. ನೀವು ರಿವ್ಯಾಲ್ಯೂಷನ್ ಹಾಕೋಕೆ ಮುಂಚೆ ಸ್ಕ್ಯಾನರ್ ಕಾಪಿ ಏನೋ ತರಿಸಲೇಬೇಕಂದ್ರೆ ಫೋಟೋ ಕಾಪಿ ಅಂತಾರೆ, ಅದನ್ನ ತರಿಸಲೇಬೇಕು. ಅದು ತರಿಸಿದ್ರೆ ನೀವು ರಿವ್ಯಾಲ್ಯೂಷನ್ಗೆ ಹಾಕೋಕ್ಕಾಗೋದು. ಬೆಸ್ಟ್ ನೋಡ್ತೇವೆ ನೋಡಿ, ಅದನ್ನ ನೀವು ಪೇಪರ್ನ ತರಿಸ್ಕೊಳ್ರಿ. ನಿಮ್ಮ ಫೋನ್ಗೆ ಬರುತ್ತೆ, ಫೋನಲ್ಲಿ ಅಪ್ಲೈ ಮಾಡ್ಕೊಳ್ರಿ. 410 ರೂಪಾಯಿ ಆಗುತ್ತೆ ಯಾವುದಕ್ಕೆ, ಸ್ಕ್ಯಾನರ್ ಕಾಪಿಗೆ. ಬಟ್ ರಿವ್ಯಾಲ್ಯೂಷನ್ಗೆ 810 ರೂಪಾಯಿ ಆಗುತ್ತೆ, ತರಿಸ್ಕೊಳ್ರಿ. ನಿಮ್ಗೇನೋ ನೀವು ಬರ್ದಿರ್ತೀರ, ಬಟ್ ಅಲ್ಲೊಂದು 30 ಮಾರ್ಕ್ಸ್ ಪೇಪರಲ್ಲಿ ಬಂದಿರುತ್ತೆ, ಬಟ್ 20 ಮಾರ್ಕ್ಸ್ ಕೊಟ್ಟಿದ್ರೆ ಅದು ರೀಟೋಟಲಿಂಗ್ ಹಾಕಿ ಅದಕ್ಕೆ ಯಾವುದೇ ಅಮೌಂಟ್ ಇರಲ್ಲ, ಫ್ರೀ ಆಗಿರುತ್ತೆ. ಸ್ಕ್ಯಾನರ್ ಕಾಪಿ ಯಾರು ತರ್ತಿದ್ದೀರಾ, ಬಟ್ ರೀಟೋಟಲಿಂಗ್ ಫ್ರೀ ಇರುತ್ತೆ ಸ್ಕ್ಯಾನರ್ ಕಾಪಿ ತರಿಸಿರೋಕ್ಕೆ. ಇನ್ನು ಸುಮಾರು ಜನ ಕೇಳ್ತಾರೆ, ನಾನು ಬರ್ದಿದ್ದೀನಿ ಇಂಪ್ರೂವ್ಮೆಂಟ್ಗೋಸ್ಕರ ಬರ್ದಿದ್ದೀನಿ, ಜಾಸ್ತಿ ಮಾರ್ಕ್ಸ್ ಬರ್ತಿದ್ದು, ಬಟ್ ನನಗೆ ಸ್ಟಿಲ್ ನಾನು ಫೇಲ್ ಆಗಿದ್ದೀನಿ, ಏನಪ್ಪ ಮಾಡಬೇಕು. ಇಂಪ್ರೂವ್ಮೆಂಟ್ಗೋಸ್ಕರ ಬರ್ದಿರೋರ್ಗು ತಲೆ ಕೆಡಿಸ್ಕೊಡಿ. ಇಂಪ್ರೂವ್ಮೆಂಟ್ಗೋಸ್ಕರ ಪಾಸ್ ಆಗಿ ಯಾರು ಇಂಪ್ರೂವ್ಮೆಂಟಲ್ಲಿ ಫೇಲ್ ಆಗಿದ್ರೆ ಅವ್ರು ಯಾವುದೇ ಭಯ ಪಡೋಕೆ ಸಿಗೋದಿಲ್ಲ, ನೀವು ಫಾಲ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇನ್ನು ಸುಮಾರು ಜನ ಕೇಳ್ತಾರೆ, ನಂದು 25 ಬಂದು 26 ಬಂದು ಹಿಂಗೆ ಬಂದರೂ ಫೇಲ್ ಆಗಿದೆ ಬರೋದು, ನಾವು ಏನಪ್ಪ ಮಾಡಬೇಕು. ಪಾಸಿಂಗ್ ರೇಂಜಸ್ ಬಂದು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಿಂದ ಹೋಗಿದಾರಲ್ಲ, ಇನ್ನೂ ಒಂದು ಲಾಸ್ಟ್ ಚಾನ್ಸ್ ಐತೆ, ನೀವು ಪಾಸ್ ಆಗೋಕ್ಕೆ. ನೀವು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಬಿಟ್ಟು ಬೆಸ್ಟ್ ಪೇಪರ್ನ ತರಿಸಿ, ನೀವು ಫೋಟೋ ಕಾಪಿ ಪೇಪರ್ನ ತರಿಸಿ. SLC ಯಾರು ನೋಡ್ತಾರೆ ನೋಡಿ, ಅವ್ರು ತರಿಸ್ಬಿಟ್ಟು ಚೆಕ್ಔಟ್ ಮಾಡಿರಿ, ನೀವು ಬರ್ದಿದ್ದೀರಾ ಏನು ಅಂತ ಪೇಪರಲ್ಲಿ ಒಂದು ಸ್ವಲ್ಪ ಚೆಕ್ಔಟ್ ಮಾಡಿರಿ. ಓಕೆ, ಅದ್ರಲ್ಲಿ ಬರ್ದಿದ್ದೀನಿ, ನಾನು ಚೆನ್ನಾಗಿ ಬರ್ದಿದ್ದೀನಿ ಅಂತಂದರೆ ನೀವು ಆಲ್ಮೋಸ್ಟ್ ರಿವ್ಯಾಲ್ಯೂಷನ್ಗೆ ಹಾಕ್ಬೋದು. ಇದು ಬಂದ್ಬಿಟ್ಟು ನಾಳೆಗೆ ಲಾಸ್ಟ್ ಡೇಟ್ ಇರುತ್ತೆ ನೋಡಿ. ಫೋಟೋ ಕಾಪಿ ಅನ್ನೋದು ನಾಳೆಗೆ ಲಾಸ್ಟ್ ಡೇಟ್ ಇರೋದ್ರಿಂದ ಅಷ್ಟರೊಳಗೆ ತರಿಸ್ಕೊಳ್ರಿ. ಇನ್ನು ಯಾರೋ ತರಿಸ್ಕೊಡೋದು ಲೇಟ್ ಮಾಡಿದ್ರೆ ಗೈಸ್, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾಳೆಗೆ ಲಾಸ್ಟ್ ಇರುತ್ತೆ ನೋಡಿ. ಇನ್ನೂ ಪಾಸ್ ಆಗೋ ಚಾನ್ಸಸ್ ಇರಲಿ, ನಾಳೆಗೆ ಲಾಸ್ಟ್ ನೋಡಿ. SLC ಇಲ್ಲ ಅಂದ್ರೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತಿದ್ದೆ ನೋಡಿ, ಯಾರೆಲ್ಲ ಈ ಥರ ಒಂದ್ಸಲಿ ನೋಡಿ ಟ್ರೈ ಮಾಡಿ ನೋಡಿ. ಸ್ಕ್ಯಾನರ್ ಕಾಪಿ ತರಿಸಿ 400 ರೂಪಾಯಿ ಹೋದ್ರೆ ಹೋಗುತ್ತೆ, ಫರ್ ಸಬ್ಜೆಕ್ಟ್ 400 ರೂಪಾಯಿ 410 ರೂಪಾಯಿ ಆಗುತ್ತೆ. ಫೋನಲ್ಲಿ ಅಪ್ಲೈ ಮಾಡ್ಬೋದು. ವಿಡಿಯೋದಲ್ಲಿ ಫೋನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಡೈರೆಕ್ಟು. ನೀವು ಅಲ್ಲಿ ಹೋಗ್ಬಿಟ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಇದು ಅಮೌಂಟಲ್ಲೇ ಫೋನಲ್ಲೇ ಗೂಗಲ್ ಪೇ ಫೋನ್ಪೇ ಯಾವ್ದನ್ನಾರ ಮಾಡಿದ್ರೆ ಅಲ್ಲೇ ಕ್ಲಿಯರ್ ಆಗುತ್ತೆ. ನಿಮ್ಮದು ಪೇಪರ್ ಅನ್ನೋದು ಯಾವುದೇ ಫೋಟೋ ಕಾಪಿ ಇರೋದು ರಿವಲ್ಯೂಷನ್ ಅನ್ನೋದು SLC ಕಂಪ್ಲೀಟ್ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ, ಯಾಕಪ್ಪ ಅಂತಂದರೆ ಎಲ್ಲ ಒಂದು ವರ್ಷ ವೆಯ್ಟ್ ಮಾಡ್ಕೋತಿ. ಯಾರೆಲ್ಲ ಈ ಥರ ನಾನು ಬರ್ದಿದ್ದೀನಿ, ನಾನು ಪಾಸ್ ಆಗೋ ರೇಂಜಸ್ ಇದ್ದೀನಿ, 1-2 ಮಾರ್ಕ್ಸ್ ಕೊಡ್ತಾರೆ ಅಂದರೆ ಕೊಡೋ ಚಾನ್ಸಸ್ ಇರುತ್ತೆ. ಅದು ನಿಮ್ಮ ಪೇಪರ್ ಮೇಲೆ ನಿಮ್ಲಕ್ಕೂ ಡಿಪೆಂಡ್ನಲ್ಲಿರುತ್ತೆ. ಓಕೆ, ನಿಮ್ಮ ಪೇಪರು ನೀವು ವ್ಯಾಲ್ಯೂಯೇಷನ್ ಪುನಃ ಹಾಕಿರ್ತಿರಲ್ಲ, ಅವ್ರ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು, ಎಲ್ಲರೂ ಡಿಪೆಂಡ್ ಆಗಿರುತ್ತೆ. ಬಟ್ ಇದರಲ್ಲಿ ಆಗ್ದವರೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳಲ್ಲ, ಬಟ್ ಆಗ್ಬೋದು. ಒಂದು 100 ಜನ ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು 30 ಜನ 40 ಜನನಾರು ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಹಾಕ್ಬೇಕು ಅಂದ್ಕೊಂಡಿದ್ರೆ, ಏನಾರು ಮಾಡಬೇಕು ಅಂದ್ಕೊಂಡಿದ್ರೆ ಗೈಸ್, ಇವತ್ತು ಟೈಮ್ ಐತೆ, ನಾಳೆ ಸಾಯಂಕಾಲ ಗಂಟು ಟೈಮ್ ಐತೆ. ಸ್ಕ್ಯಾನರ್ ಕಾಪಿ ತರಿಸ್ಬಿಟ್ಟೆ ರಿವಲ್ಯೂಷನ್ ಆಗೋಕ್ಕಾಗೋದು, ಅದನ್ನ ಮೈಂಡ್ ಅಂತ ಹೇಳ್ತಾ ವಿಡಿಯೋ ನಮಗೆ ವಿಡಿಯೋ ಇಷ್ಟ ಅಲ್ಲ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಟ್ಯಾಕ್ ಅಬಿ ಲೋಕಲ್ ಸಬ್ಸ್ಕ್ರೈಬ್.